ಬೀದಿ ಬದಿ ಆಹಾರವನ್ನು ಯಾರು ವ್ಯಾಪಾರ ಮಾಡ್ತಾರೆ ಅವರ ಪಾತ್ರ ಬಹಳ ಮುಖ್ಯ ಆಗುತ್ತೆ. ನಾನು ಆಗಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಏನಂದರೆ, ಅಲ್ಲಿ ಅಡುಗೆ ತಯಾರು ಮಾಡ್ತಾರಲ್ಲ ಅವ್ರಿಗೂ ಕೂಡ ಈ ವಿಷಯ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸನ್ನಿವೇಶ. ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಸುದ್ದಿಗೋಷ್ಠಿ ಕರೆದ ಸಂದರ್ಭದಲ್ಲಿ ಏನೆಲ್ಲ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಆ ರಿಪೋರ್ಟ್ನಲ್ಲಿ ಏನಿದೆ ಕೂಲಂಕುಷವಾಗಿ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಅದನ್ನು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡೋದು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ, ಕೆಲವು ಸ್ಟ್ರೀಟ್ ವೆಂಡರ್ಸೇ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಸುಮಾರು ಗೋಬಿ ಮಂಚೂರಿಯನ್ದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಮತ್ತು ಅದರಲ್ಲಿ ಕೃತಕ ಬಣ್ಣಗಳ ಅಸುರಕ್ಷಿತ ಮಾದರಿಯಲ್ಲಿ ಅದರಲ್ಲಿ ಪತ್ತೆ ಹಚ್ಚಿರ್ತಕ್ಕಂಥದ್ದು ಅನ್ಸೇಫ್ ಸ್ಯಾಂಪಲ್ ಅಂತ ಹೇಳ್ತೀವಿ, ಅದು 107 ಇದೆ. ಮತ್ತು ನಿಮಗೆ ಪ್ರೆಸ್ ನೋಟೆ ಕೊಡ್ತೀವಿ, ಬಂದಿದೆಯಾ? ಎಲ್ಲ ಕೊಟ್ಟಿದ್ದೀವಿ. ಸೊ ಗೋಬಿ ಮಂಚೂರಿಯನ್ದು ಮಾಡಿದ್ದೀವಿ, ಕಾಟನ್ ಕ್ಯಾಂಡಿನೂ ಮಾಡಿದ್ದೀವಿ. ಅದರಲ್ಲಿ ಎಲ್ಲೆಲ್ಲಿ ಅನ್ಸೇಫ್ ಇದೆ, ಎಷ್ಟು ಸ್ಯಾಂಪಲ್, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಸೊ ಇದರಲ್ಲಿ 2 ವಿಶೇಷವಾದಂಥ ಕೆಮಿಕಲ್ಸು, ಒಂದು ರೋಡಮೈನ್ ಬಿ ಅಂತ, ಇನ್ನೊಂದು ಟಾಟ್ರೆಝೈನ್ ಅಂತ. ಅದು ಇವತ್ತು ಅದನ್ನು ನಾವು ಈ ಒಂದು ಪದಾರ್ಥಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು, ನಮ್ಮ ಈ ಸ್ಯಾಂಪಲ್ಗಳಲ್ಲಿ ಸಿಕ್ಕಿರುವಂಥದ್ದು. ಸೊ ಇದು ಅನ್ಸೇಫ್, ನಮ್ಮ ಒಂದು ಉಪಯೋಗಕ್ಕೆ ಅನ್ಸೇಫ್. ಈ ರೋಡಮೈನ್ ಬಿ ಅದು ಕ್ಯಾನ್ಸರ್ಗೆ ಕಾರ್ಸಿನೋಜೆನಿಕ್ ಅಂತ ಏನು ಹೇಳ್ತೀವಿ, ಕ್ಯಾನ್ಸರ್ಗೆ ಬರೋದಕ್ಕೆ ಒಂದು ರೀತಿ ಈ ಆಹಾರ ರೆಗ್ಯುಲರ್ ಆಗಿ ಸೇವನೆ ಮಾಡಿದ್ರೆ ಈ ಕೆಮಿಕಲ್ಲು ಅದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಅದರಿಂದ ಈ ಕಲರಿಂಗ್ ಏಜೆಂಟ್ ಏನಿದೆ ವಿಶೇಷವಾಗಿ ಇದು ಯೂಸ್ ಮಾಡೋಂಗೇ ಇಲ್ಲ. ಇದು ಕಂಪ್ಲೀಟ್ಲಿ ಇದಕ್ಕೆ ಪರ್ಮಿಷನ್ನೇ ಇಲ್ಲ, ಯಾವ ಪದಾರ್ಥದಲ್ಲೂ ಕೂಡ ಉಪಯೋಗ ಮಾಡೋಂಗಿಲ್ಲ ಇದು, ಯಾವುದೋ ರೋಡಮೈನ್ ಬಿ. ಆದರೆ ಅದನ್ನು ಇವತ್ತು ಕಂಡು ಬಂದಿರತಕ್ಕಂಥದ್ದು ನಮ್ಮ ಸ್ಯಾಂಪಲ್ಗಳಲ್ಲಿ, ಅದರಲ್ಲಿ ಕಾಟನ್ ಕ್ಯಾಂಡಿ ಸ್ಯಾಂಪಲ್ಗಳು ಕಂಡು ಬಂದಿರತಕ್ಕಂಥದ್ದು ನಿಜವಾಗಲೂ ಕೂಡ ಇದು ಭಾಳ ಗಂಭೀರವಾದಂಥ ವಿಷಯ. ಯಾಕಂದರೆ ಮಕ್ಕಳು ಹೆಚ್ಚಾಗಿ ಇದನ್ನು ಸೇವಿಸ್ತಾರೆ ಮತ್ತು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು ಕೂಡ ಆಗ್ತದೆ. ಸೊ ಅದಕ್ಕೆ ಇದು ಸಂಪೂರ್ಣವಾಗಿ ಕಾನೂನು ಬಾಹಿರ. ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯನ್ ಈ ಎರಡರಲ್ಲೂ ಕೂಡ ಅವರು ಅದನ್ನು ಸ್ಯಾಂಪಲ್ಗಳನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡೋದು. ಆ ಸ್ಯಾಂಪಲ್ಗಳನ್ನು ಮಾದರಿಗಳನ್ನು ಬೇರೆ ಬೇರೆ ಕಡೆ ಹಲವಾರು ಕಡೆ, ಕೆಲವು ಸ್ಟ್ರೀಟ್ ವೆಂಡರ್ಸೇ ಇರ್ಬೋದು, ಕೆಲವು ಹೋಟೆಲ್ಗಳಿರ್ಬೋದು, ಕೆಲವು ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿರ್ಬೋದು, ಅಲ್ಲೆಲ್ಲ ಹೋಗಿ ಸುಮಾರು ಗೋಬಿ ಮಂಚೂರಿಯನ್ದು 171 ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ರು. ಮತ್ತು ಅದರಲ್ಲಿ ಕೃತಕ ಬಣ್ಣಗಳ ದಿನೇಶ್ ಗುಂಡೂರಾವ್ ಅವರು ಪ್ರಮುಖವಾಗಿ ಗೋಬಿ ಹಾಗೆಯೇ ಕಾಟನ್ ಕ್ಯಾಂಡಿ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನೀಡೋ ಪ್ರಯತ್ನದಲ್ಲಿದ್ದರು. ಅಂದರೆ ಕಲರ್ ಏಜೆಂಟ್ ಅಂತ ಇರುತ್ತೆ. ನಾವು ಯಾವುದೇ ಆಹಾರವನ್ನು ತಿಂದ ಸಂದರ್ಭದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ನನ್ನ ನಾಲ್ಗೆ ನೋಡಿ ಎಷ್ಟು ಪಿಂಕ್ ಬಣ್ಣಕ್ಕೆ ತಿರುಗಿದೆ ಅಂತ ಅಂದ್ಕೊಳ್ತಾರೆ. ತಿನ್ನೋ ಆ ಮಗುಗೂ ಗೊತ್ತಿಲ್ಲ, ಕೊಡಿಸಿದ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ, ತಯಾರು ಮಾಡಿದವ್ರಿಗೂ ಗೊತ್ತಿಲ್ಲ ಅಂಥ ಒಂದು ರಾಸಾಯನಿಕವನ್ನು ಮಗು ತಗೊಳ್ತಿದೆ ಅಂಥೇಳಿ. ಆ ಕ್ಷಣಕ್ಕೆ ಅದು ಖುಷಿಯೇ, ಆದರೆ ಅದು ತೀವ್ರ ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಗೋಬಿ ಅಂತ ಸಂದರ್ಭದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಗೋಬಿ ತಿಂದ ಸಂದರ್ಭದಲ್ಲಿ ಕಲರ್ ಬಳಸಿದ್ದಾರೆ ಅಂತ ಗೊತ್ತಿರುತ್ತೆ, ಅದು ಇಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನುವಂತಹ ಅರಿವು ಖರೀದಿದಾರರಿಗೆ ಇರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಅನ್ನೋದಿದೆ. ಆ ಜವಾಬ್ದಾರಿ ಏನು ಎತ್ತ ಅಂತ ತಿಳಿಸ್ಕೊಡೋದಕ್ಕೆ ರಾಜ್ಯ ಹೋಟೆಲ್ ಸಂಘದಿಂದ ಮಧುಕರ್ ಶೆಟ್ಟಿ ಅವರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, 117 ಗೋಬಿ ಸ್ಯಾಂಪಲ್ಗಳನ್ನು ತೊಗೊಂಡಿದ್ದಾರೆ. 107ರಲ್ಲಿ ಕೆಮಿಕಲ್, ರೋಡಮೈನ್ ಬಿ ಆ ಥರದ ಕೆಮಿಕಲ್ಸ್ ಇರೋದು ಗೊತ್ತಾಗಿದೆ. 64 ಸುರಕ್ಷಿತ ಮಾದರಿ ಅನ್ನೋದು ಗೊತ್ತಾಗಿದೆ. ಅಂದರೆ ಸುರಕ್ಷಿತ ಮಾದರಿಯಲ್ಲೂ ಗೋಬಿ ಮಾಡ್ಬೋದು ಅನ್ನೋದು ಕನ್ಫರ್ಮ್ ಅಲ್ವಾ ಸರ್? ಫಾಲೋ ಮಾಡ್ಬೋದು, ಇನ್ನೆಲ್ಲರೂ ಮಾಡ್ಬೋದು ಅದನ್ನು? ಖಂಡಿತ. ಹೇಳಿ ಸರ್. ಏನಾಗಿದೆ ಅಂತ ಹೇಳಿದ್ರೆ, ಗೋಬಿ ಮಂಚೂರಿಯನ್ನ ಮಾಡುವ ವಿಧಾನ ಮತ್ತು ಅದಕ್ಕೆ ಬಳಸುವಂತಹ ಪದಾರ್ಥಗಳು, ಹೌದು, ಅದು
ಸಾರ್ವಜನಿಕರಿಗೆ ಅಥವಾ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರದೇ ಇರುವಂಥ ವಸ್ತುಗಳನ್ನು ನೀವು ಉಪಯೋಗಿಸಿ ಮಾಡಿದರೆ ಖಂಡಿತವಾಗಿಯೂ ಕೂಡ ಅದರಿಂದ ಏನೂ ಎಫೆಕ್ಟ್ ಬರಲಿಕ್ಕಿಲ್ಲ. ಇದು 15 ವರ್ಷದ ಹಿಂದೆ ನಾವು ನಮ್ಮ ಹೋಟ್ಲ್ ಸಂಘದಿಂದ ಸರ್ಕಾರಕ್ಕೂ ಹಾಗೆಯೇ ಮಹಾನಗರ ಪಾಲಿಕೆ BBMP ಮತ್ತು ಅವರ ಆರೋಗ್ಯ ಇಲಾಖೆಗೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಏನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಫುಟ್ಪಾತಲ್ಲಿ ಮಾಡುವಂಥ ವ್ಯಾಪಾರದಲ್ಲಿ ಅದರ ಜೊತೆಗೆ ಪಾರ್ಕ್ ಪಕ್ಕದಲ್ಲಿ ಸುತ್ತಮುತ್ತ ಅವರಿಗೆ ಇಟ್ಟಿರುವಂಥ ಅಂಗಡಿಗಳಿರ್ಬೋದು ಅಥವಾ ಅಲ್ಲಿ ಹೈಜಿನಿಕ್ ಇಲ್ಲದೆ ಇರುವಂಥದ್ದು. ಅದು ಬಿಟ್ಟು ದುರಂತ ಏನಂತ ಹೇಳಿದ್ರೆ, ಶಾಲೆ ಮತ್ತು ಕಾಲೇಜ್ ಪಕ್ಕದಲ್ಲೇ, ಕಾಂಪೌಂಡ್ ಪಕ್ಕದಲ್ಲೇ ಆ ಮಕ್ಕಳಿಗೆ ಏನಾಗುತ್ತೆ, ಅಟ್ರಾಕ್ಷನ್ ಆಗುತ್ತೆ. ಈಗ ಕಾಟನ್ ಕ್ಯಾಂಡಿಗೆ ಹೋದರೆ ಬಹುಶಃ ಸಕ್ಕರೆ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಸ್ಯಾಕ್ರಿನ್ ಅನ್ನುವಂಥ ಒಂದು ಪದಾರ್ಥ ಇದೆ. ಸಕ್ಕರೆ ಬದಲಿಗೆ ಅದನ್ನು ಯೂಸ್ ಮಾಡ್ತಾರೆ. ಅದು ಎಷ್ಟಿದೆ ಅಂದರೆ, ನೀವು 1 kg ಸಕ್ಕರೆಗೆ ಅದು 10 ಗ್ರಾಮ್ ಸಮ ಆಗಿರುತ್ತೆ, ಅಷ್ಟು ಸ್ವೀಟ್ ಇರುತ್ತೆ. ನೀವು ತಿಂದಾದ ಮೇಲೂ ಕೂಡ ಸ್ವೀಟ್ ಇರುತ್ತೆ. ಯಾಕಂತ ಹೇಳಿದ್ರೆ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಅವ್ರು ಕೊಡಬೇಕು ಅಂತೇಳಿ ನಿಮ್ಮ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಕೊಂಡು ಈ ರೀತಿಯ ಸಕ್ಕರೆಗೆ ವಿಭಿನ್ನವಾದಂಥ ಇನ್ನೊಂದು ವಸ್ತುವನ್ನು ಯೂಸ್ ಮಾಡಿಕೊಂಡು ಕೊಡ್ತಾಯಿದ್ರು. ಮಕ್ಕಳಿಗೆ ಏನಾಗುತ್ತೆ, ಈಗ ನೀವು ಹೇಳಿದಾಗೆ ಭಾಳ ಅಟ್ರಾಕ್ಷನ್ನು. ಕಾಟನ್ ಕ್ಯಾಂಡಿ ತಿಂದ್ಬಿಟ್ಟೆ ಅಂದರೆ ಅದೇನೋ ದೊಡ್ಡ ಸಂಭ್ರಮ ಅಂದ್ರೆ ಅದು ಬಾಯಿಗಿಟ್ಟ ತಕ್ಷಣ ಕರಗ್ಬಿಡುತ್ತೆ, ಮತ್ತೆ ನಾಲ್ಗೆ ಬಣ್ಣ ಚೇಂಜ್ ಆಗುತ್ತೆ, ಒಂಥರ ಥ್ರಿಲ್ ಅವರಿಗೆ ಇರುತ್ತೆ. ಹಾಗೆ ಕೊಡಿಸುವಂಥ ಪೋಷಕರಿಗೂ ಕೂಡ ಅವರು ಕೂಡ ಅದನ್ನು ತಿಳ್ಕೊಳ್ಬೇಕಿತ್ತು. ನಾವು ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿಬಿಟ್ಟು ಹಾಗೆ ಗೋಬಿ ಮಂಚೂರಿ ಕೂಡ ಫುಟ್ಪಾತಲ್ಲಿ ಪಾರ್ಕ್ ಪಕ್ಕದಲ್ಲಿ ಅಲ್ಲೆಲ್ಲ ಗೋಬಿ ಮಂಚೂರಿ ಮಾಡ್ತಾ ಇರುವಂಥ ವಿಧಾನ ಸರಿ ಇಲ್ಲ. ಇದು ಜನರಿಗೆ ಹೈಜಿನಿಕ್ ಇಲ್ಲ, ಇದು ಜನರಿಗೆ ತೊಂದರೆ ಆಗುತ್ತೆ ಆರೋಗ್ಯದ ಮೇಲೆ ಅಂಥೇಳಿ ನಾವು ಕಂಪ್ಲೀಟ್ ಆಗಿ ಅದನ್ನು ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ಒಂದು ವಿಡಿಯೋ ಕೂಡ ಮಾಡಿಬಿಟ್ಟು ನಾವು ಕಳಿಸ್ಕೊಟ್ಟಿದ್ವಿ ಮಾನ್ಯ ಕಮಿಷನರ್ಗೆ. ಹೌದು. ಆಮೇಲೆ ಗೋಬಿ ಮಂಚೂರಿಗೆ ನಾವು ನಮ್ಮ ಹೋಟ್ಲಲ್ಲಿ ಮಾಡುವಂಥ ಗೋಬಿ ಮಂಚೂರಿಗೂ ನೀವು ಫುಟ್ಪಾತಲ್ಲಿ ಮಾಡುವಂಥ ಗೋಬಿ ಮಂಚೂರಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಹೌದು. ನಮ್ಗೆ ಹೆಂಗೆ ಗೊತ್ತಾ ಸರ್, ಥ್ರಿಲ್ ಈಗ ನೋಡೋರ್ಗೆ ಹೆಂಗೆ ಅಂದರೆ, ಸ್ಟ್ರೀಟಲ್ಲಿ ಆ ದೊಡ್ಡ ಬಾಣಲೆ ಇಟ್ಕೊಂಡಿರ್ತಾರೆ, ಗೋಬಿ ಪೀಸ್ ಹಾಕ್ತಾರೆ, ಅದನ್ನ ಎತ್ತಿ ಹಿಂಗೆ ಹಾಕ್ತಾರೆ, ಬೆಂಕಿ ಬರುತ್ತೆ, ಆಮೇಲೆ ಏನೋ ಸಾಸ್ ಹಿಂಗೆ ಹಾಕ್ತಾರೆ, ಆ ಸ್ಮೆಲ್ ಅದಕ್ಕೆ ಏನಾಗ್ತಾರೆ, ಜನ ಮಾರು ಹೋಗ್ಬಿಡ್ತಾರೆ. ಹೌದೌದು, ತಿನ್ಲೇಬೇಕು ಅಂತೇಳಿ ಬಾಯಲ್ಲಿ ನೀರು ಬರುತ್ತೆ. ಅದು ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟರ್ವರೆಗೂ ಸ್ಮೆಲ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಮುಖ್ಯವಾಗಿ ಈಗ ನಾವು ನಮ್ಮ ಹೋಟೆಲಲ್ಲಿ ಈಗ ಸಾಮಾನ್ಯವಾಗಿ ಹೋಟ್ಲ್ ಇರ್ಬೋದು ಅಥವಾ ರೆಸ್ಟೋರೆಂಟ್ಗಳಲ್ಲಿ ಇರ್ಬೋದು, ಈಗ ಪ್ರಥಮವಾಗಿ ಗೋಬಿ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಗೋಬಿಯನ್ನು ಕಟ್ ಮಾಡ್ಕೊಳ್ತೀವಿ. ತದನಂತರ ಅದನ್ನು ಬಿಸಿನೀರಿಗೆ ಹಾಕಿಬಿಟ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ತೀವಿ. ಯಾಕೆ ಬೇಯಿಸ್ತೀವಿ ಅಂತ, ಅದರೊಳಗಡೆ ಹುಳ ಇರ್ತದೆ. ಅದು ಅಟ್ಲೀಸ್ಟು ಜನರಿಗೆ ನಾಶವಾಗಿ ಅವರಿಗೆ ಅದು ಸಿಗುವ ರೀತಿಯಲ್ಲಿ ಆಗಲಿ ಅನ್ನುವಂಥ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು, ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕಲಿ ನಾವು ಅದನ್ನು ಪರ್ಫೆಕ್ಟ್ ಆಗಿ ಮಾಡ್ತೀವಿ. ಆಮೇಲೆ ಕಲರ್ ಹಾಕುವಾಗಲೂ ಕೂಡ ಈಗಾಗಲೇ ನಮ್ಮ MTR ಸದಾನಂದಮಯ್ಯರು ಒಂದು ಶೋಧನೆಯನ್ನು ಮಾಡಿದರು, ಸಂಶೋಧನೆ ಮಾಡಿದರು. ಏನಂತ ಹೇಳಿದ್ರೆ, ಒಂದು ಕೇಸರಿ ಬಾತ್, ಈಗ 1 ಲೀಟ್ರ್ ಕೇಸರಿ ಬಾತ್ ಮಾಡಬೇಕಿದ್ರಕ್ಕೆ ಅದಕ್ಕೆ ಎಷ್ಟು ಕಲರ್ನ ಹಾಕಬೇಕು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಮಾಡುವಂತಹ ವ್ಯಕ್ತಿಗೆ ಗೊತ್ತಿರಬೇಕು. ನೀವು ಈಗಾಗಲೇ 2 ಸಾರಿ ರಿಪೀಟ್ ಮಾಡಿದ್ರಿ. ಅವನಿಂದ ಈಗ ಮಾಡುವಂಥ ವ್ಯಕ್ತಿಗೆ ಈ ಪದಾರ್ಥ ಹಾಕಿದರೆ ಅದರಿಂದ ಜನರಿಗೆ ಏನಾಗುತ್ತೆ ಅನ್ನುವಂಥದ್ದು ಆ ಬೇಸಿಕ್ ಸೆನ್ಸ್ ಆದರೂ ಅವನಿಗೆ ಗೊತ್ತಿರಬೇಕು. ಅದು ಗೊತ್ತಿರಲ್ಲ. ಮುಷ್ಟಿ ಅಜಿನಮೋಟೋ ಹಾಕ್ತಾರೆ, ಮೊನೋಸೋಡಿಯಂ ಗ್ಲೂಟಮೇಟ್, ಕಲರ್ಸು ಅಂದರೆ ಪರ್ಮಿಟ್ ಆಗಿರಲ್ಲ. ಈಗ ಬುಷ್ ಅನ್ನುವಂಥ ಕಲರ್ಸನ್ನು ಯೂಸ್ ಮಾಡ್ಬೋದು ಅಂತೇಳಿ ಇದೆ. ಅದನ್ನು ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸಬೇಕು ಅಂತ ಇದೆ, ಆ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಆಮೇಲೆ ಗೋವಾದಲ್ಲಿ ಕೂಡ, ತಮಿಳುನಾಡಲ್ಲಿ ಕೂಡ ಬ್ಯಾನ್ ಮಾಡಿದರು. ಗೋವಾದಲ್ಲಿ ಅವರು ಸರ್ವೆ ಮಾಡಿದಾಗ ಅವರಿಗೆ ಸಿಕ್ಕಿರುವಂಥದ್ದು ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದಾರೆ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಕ್ರಿಸ್ಪಿಯಾಗಿ ಬರಲಿಕ್ಕೆ. ನೀವು ಗೋಬಿ ಮಂಚೂರಿ ತುಂಬ ಸಾಫ್ಟ್ ಆಗಿದ್ದರೆ ಅದನ್ನು ತಿನ್ನಲಿಕ್ಕೆ ಆಗಲ್ಲ. ಹಾಗಾಗಿ ಅದು ಕ್ರಿಸ್ಪಿ ಆಗಿರಬೇಕು ಅಂತೇಳಿ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದ್ದಾರೆ ಅಂತೇಳಿ ಮಾಪೋಸಾದಲ್ಲಿ ಅದನ್ನು ಬಂದು ಕೂಡ ಮಾಡಿದರು. ಆದರೆ ಹೋಟ್ಲಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರಿಸ್ಪಿ ಬರಲಿಕ್ಕೆ ಕಾರ್ನ್ಫ್ಲೋರ್ ಅನ್ನುವಂಥ ಒಂದು ಪದಾರ್ಥವನ್ನು ಕನಿಷ್ಠ ಮಟ್ಟದಲ್ಲಿ ಬಳಸ್ಕೊಂಡು ಮತ್ತೆ ಉಳಿದಿರುವಂಥ ಇಂಗ್ರೀಡಿಯೆಂಟನ್ನು ಹಾಕಿ ಯಾವುದೇ ಕಲರನ್ನು ಕೂಡ ಹಾಕಲ್ಲ. ಯಾಕಂದರೆ ಗೋಬಿ ಮಂಚೂರಿ ಸಾಮಾನ್ಯವಾಗಿ ಸ್ಟ್ಯಾಂಡರ್ಡ್ ಹೋಟ್ಲಿಗೆ ಹೋದರೆ ಅಲ್ಲಿ ಸಿಗುವಂಥದ್ದು ನಿಮಗೆ ಸೋಯಾ ಸಾಸ್ ಬೇಸ್ಡ್ ಕಲರೇ ಸಿಗುತ್ತೆ. ಅಂದರೆ ಬ್ರೌನಿಷ್ ಕಲರಲ್ಲಿ ಇರುತ್ತೆ. ಈ ಥರ ರೆಡ್ ಕಲರ್ ಇವರು ಟೊಮೆಟೊ ಸಾಸು ಹಾಕ್ತಾರೆ, ಚಿಲ್ಲಿ ಸಾಸು ಹಾಕ್ತಾರೆ, ಪ್ಲಸ್ ಅದಕ್ಕೆ ಕಲರು ಫ್ರೈ ಮಾಡುವಾಗಲೂ ಕೂಡ ಕಲರ್ ಹಾಕ್ತಾರೆ, ಆಮೇಲೆ ಟಾಸ್ ಮಾಡುವಾಗಲೂ ಕೂಡ ಮತ್ತೆ ಕಲರ್ ಹಾಕಿರ್ತಾರೆ. ಅದು ಏನಾಗುತ್ತೆ, ಜನರ ಆರೋಗ್ಯದ ಮೇಲೆ ಭಾಳಷ್ಟು ಗಂಭೀರವಾದಂಥ ಪರಿಣಾಮ ಬೀರುತ್ತೆ. ಶಾಲೆ ಮಕ್ಕಳನ್ನ ತಗೊಳ್ಳಿ, ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಲಂಗ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ,
ಈ ಪದಾರ್ಥಗಳನ್ನು ತಿನ್ನೋದ್ರಿಂದ ಹಾಗಾಗಿದೆ. ಮನೆ ಫುಡ್ ತಿಂದು ಯಾರಿಗೂ ಏನೂ ಆಗಲ್ಲ, ಬಟ್ ಏನು ಮಾಡ್ತೀರಾ, ಅಟ್ರಾಕ್ಷನ್ನು ತಿನ್ಬೇಕಾಗತ್ತೆ. ಇದನ್ನ ಸರ್ಕಾರ ಮಾಡಿದೆ, ಈಗ ಅದು ಕೂಡ ಮಾಡಿದೆ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀವಿ. ಹಿಂದೆಯೇ ಮಾಡಬೇಕಿತ್ತು. ಇದರಲ್ಲೂ ರಾಕೆಟ್ ಸೈನ್ಸ್ ಏನಿಲ್ಲ, ಸ್ಯಾಂಪಲ್ ತರಿಸ್ಬಿಟ್ಟು ಚೆಕ್ ಮಾಡಿದರೆ ಗೊತ್ತಾಗ್ಬಿಡುತ್ತೆ. ಈಗ ಇನ್ನೂ ಒಂದಿದೆ, ಈಗ ಗೋಬಿ ಮಂಚೂರಿ ಅಂತ ತೆಗಿತಾರೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಸಮನಾದ ಅಂತ ಹೆಸರು ಚೇಂಜ್ ಮಾಡಿ ಇನ್ನೊಂದು ಪದಾರ್ಥ ಮಾಡಿದರೆ. ಸೊ ಇದ್ರ ಬಗ್ಗೆ ಸರ್ಕಾರ ಬೀದಿ ಬದಿ ವ್ಯಾಪಾರಗಳನ್ನ ತೆಗಿಬೇಕು ಅಂತ ನಾವು ಹೇಳಲ್ಲ. ಅವರು ಬಳಸುವಂತಹ ಪದಾರ್ಥಗಳು ಮತ್ತೆ ಹೈಜೀನಿಕ್ ಆಗಿ ಅವರು ಬಳಸುವ ರೀತಿಯಲ್ಲಿ ಅವರಿಗೆ ಒಂದು ಫುಡ್ ಹಾಕರ್ಸ್ ಝೋನ್ ಕೂಡ ಕೊಡಿ ಅಂತ ನಾವು ಹೇಳಿದ್ದೀವಿ. ಸಪರೇಟ್ ಆಗಿ, ಅಂದ್ರೆ ಎಲ್ಲೆಲ್ಲೆಲ್ಲೋ ಈಗ ಪಾರ್ಕಿಂಗ್ ಜಾಗದಲ್ಲಿ, ಪಾರ್ಕ್ ಪಕ್ಕದಲ್ಲಿ ಅಲ್ಲೆಲ್ಲ ನಿಲ್ಲಿಸಿ ಜನರಿಗೆ ತೊಂದರೆ ಆಗೋದು ಬೇಡ. ಬೇರೆ ದೇಶಗಳಲ್ಲಿದೆ ಈಗ ಹಾಕರ್ ಝೋನ್ ಅಂತ ಹೇಳಿದ್ರೆ ಅದನ್ನು ಸಪರೇಟ್ ಆಗಿ ಅಲ್ಲಿ ಮಾತ್ರ ಫುಡ್ ಕೊಡ್ತಾರೆ ಮಾಡಿ ಅಂತ ನಾವು ಕೂಡ ಕೊಟ್ಟಿದ್ದೀವಿ. ರೈಟ್ ಸರ್, ಮಾತಾಡ್ತೀನಿ ನೋಡಿ. ಗೋಬಿ ಮಂಚೂರಿ ಇರ್ಬೋದು ಅಥವಾ ಗೋಬಿ 65, ಏನು ಗೋಬಿದು ಮಟೀರಿಯಲ್ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಟನ್ ಕ್ಯಾಂಡಿ ಎಷ್ಟರ ಮಟ್ಟಿಗೆ ಇದು ಹಾನಿಕಾರಕ ಮತ್ತು ರಿಪೋರ್ಟ್ಸಲ್ಲಿ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಪುಟ್ಸ್ ಇದೆ, ಬನ್ನಿ ನೋಡ್ಕೊಂಬರೋಣ. ನೋಡಿ, ಕೃತಕ ಬಣ್ಣ ಬಳಕೆ ನಿಷೇಧ. ಗೋಬಿ ಮಂಚೂರಿ ಸಂಗ್ರಹಿಸಲಾದ ಒಟ್ಟು ಮಾದರಿ ಅಂತ ನಾವು ನೋಡೋದಾದರೆ 171. ಸೊ ಅನ್ನ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ 2 ಅಗ್ಲು ಸಾಕಂತೆ. ಹಾಗಾಗಿ ಎಲ್ಲ ಫುಡ್ ಸ್ಟ್ರೀಟಿಗೆ ಹೋಗಿ ಸ್ಯಾಂಪಲ್ ಖರೀದಿ ಮಾಡೋಕ್ಕಿಂತ 171 ಸ್ಟ್ರೀಟ್ ಅಥವಾ ಅಲ್ಲಿ ಏನು ಫುಡ್ ತಯಾರು ಮಾಡ್ತಾಯಿದ್ರು ಅಲ್ಲಿ ಮಾದರಿಯನ್ನು ಕಲೆಕ್ಟ್ ಮಾಡಿದ್ದಾರೆ. ಕೃತಕ ಬಣ್ಣಗಳು ಕಂಡು ಬಂದ ಸುರಕ್ಷಿತ ಮಾದರಿ ಅದರಲ್ಲಿ 171ರಲ್ಲಿ 107. ಕೃತಕ ಬಣ್ಣಗಳಿಲ್ಲದೆ ಸುರಕ್ಷಿತ ಮಾದರಿ ಯಾವ ಗೋಬಿ ಮಂಚೂರಿ ಸಿಕ್ತು, ಎಷ್ಟು ಸಿಕ್ತು ಅಂತ ನೋಡೋದಾದರೆ 64. ಕಾಟನ್ ಕ್ಯಾಂಡಿ ಮಾದರಿ 25 ಇಲ್ಲಿ ತಗೊಂಡಿದ್ದಾರೆ ಸ್ಯಾಂಪಲ್ಗೆ ಅಂತ ಹೇಳಿ. ಕೃತಕ ಬಣ್ಣ ಬಳಸಿದ ಅಸುರಕ್ಷಿತ ಮಾದರಿ 15, 25ರಲ್ಲಿ 15. ಕೃತಕ ಬಣ್ಣಗಳಿಲ್ಲದ ಮಾದರಿ 10 ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದಂಥ ವಿಚಾರ. ಹಾಗಾದರೆ ಗೋಬಿ ಅಂದ ಸಂದರ್ಭದಲ್ಲಿ ಬಳಸೋ ಬಣ್ಣ ಯಾವುದು? ಟಾರ್ ಟ್ರಾಝೈನ್, ಸನ್ಸೆಟ್ ಯೆಲ್ಲೋ, ಕಾರ್ಮೋಸಿನ್ ಅನ್ನುವಂತಹ 3 ಅಂಶಗಳ ಬಳಕೆ ಆಗುತ್ತೆ. ಇನ್ನು ಕಾಟನ್ ಕ್ಯಾಂಡಿ ಅಂದ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಬಣ್ಣವನ್ನು ಬಳಸ್ತಾರೆ ನೋಡೋದಾದರೆ ಟಾರ್ ಟ್ರಾಝೈನ್, ಸನ್ಸೆಟ್ ಯೆಲ್ಲೋ, ರೊಡಮೈನ್ ಬಿ. ಸೊ ರೊಡಮೈನ್ ಬಿ ಕುರಿತಂತೆ ಅತಿ ಹೆಚ್ಚು ಚರ್ಚೆಯಾಗಿದ್ದು, ಯಾಕಂತ ಹೇಳಿದ್ರೆ ಕ್ಯಾನ್ಸರ್ ಕಾರಕ ಅಂಶ ಈ ರೊಡಮೈನ್ ಬಿ ಅನ್ನುವಂಥದ್ದು. ಹಾಗಾಗಿ ಬಹಳ ಮುಖ್ಯವಾಗಿ ಯಾರೇ ಏನೇ ತಿನ್ನುವ ಸಂದರ್ಭದಲ್ಲಿ ಒಂದಷ್ಟು ಕ್ರಾಸ್ ಚೆಕ್ ಮಾಡೋದು ಬಹಳ ಮುಖ್ಯ. ನಾವೇನು ತಿಂತಾ ಇದ್ದೀವಿ ಅನ್ನೋ ಅರಿವೇ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನೇ ಅಧ್ಯಯನ ಅಂತ ಹೇಳೋದು. ನೋಡಿ, 64 ವಿದ್ಯೆಗಳಲ್ಲಿ ತಿನ್ನೋದು ಒಂದು ಕಲೆಯೇ, ತಿನ್ನೋದು ಕೂಡ ಒಂದು ವಿದ್ಯೆಯೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.